ಮೊನ್ನೆ ಇದೇ ಪಾರ್ಲಿಮೆಂಟ್ ನಡೆದಿತ್ತು. ರಾಜ್ಯಸಭಾದಲ್ಲಿ ನಾನು ಮಾತಾಡಬೇಕಾಗಿದ್ರೆ ನಮ್ಮ ಇವರಿಗೂ ಹೇಳಿದೆ ನಾನು, ಇವರು ನಮ್ಮ ದೇವೇಗೌಡ್ರೆ 91 ವರ್ಷಕ್ಕೆ ನೀವು ಕಾಲಿಡ್ತಾ ಇದ್ದೀರಿ. ನೀವ್ಯಾಕಿಂತ ವಯಸ್ಸಿಗೆ ಪಾರ್ಟಿ ಹೆಸರು ಸೆಕ್ಯುಲರ್ ಪಾರ್ಟಿ, ಆದ್ರೆ ನೀವು ಹೋಗಿ ಯಾರು ತೊಡಿ ಮೇಲೆ ಕುಂತಿದ್ರಿ? ಆ ಮೋದಿ ತೊಡಿ ಮೇಲೆ. ಮೋದಿನೂ ಅಲ್ಲಿ ಎದುರುಗಡೆನೇ ಇದ್ರು. ಇವ್ರು ನನ್ನ ಪಕ್ಕದಾಗ 3ನೇ ಸ್ಥಾನದಲ್ಲಿದ್ರು. ನಾ ಹೇಳಿದೆ, ನೀವು ಯಾಕೆ ಹೋಗಿ ಅವ್ರು ತೊಡಿ ಮೇಲೆ ಕುಂತೀರಿ? ಅವಾಗ ಮೋದಿ ನಗ್ತಾ ಇದ್ದ. ನಾ ಅಂದೆ, ನೀ ಎಲ್ಲರಿಗೂ ಮುಗ್ಸಕ್ಕೆ ಇವೆಲ್ಲ ತಂತ್ರ ಮಾಡ್ತಾ ಇದ್ರಿ, ಆದ್ರೆ ನಾ ಏನು ತಿಳ್ಕೊಂಡಿದ್ದೆ, ಅವರು ದೇವೇಗೌಡ ಈ ವಯಸ್ಸಿಗೆ ಪಾರ್ಟಿ ಬದಲಾವಣೆ ಮಾಡಲ್ಲ, BJP ಸರಿ ಹೋಗಲ್ಲ, ಸೆಕ್ಯುಲರ್ ಪಾರ್ಟಿ ಅಂತ ಹೆಸರಿದೆ. ಅದಕ್ಕೆ ನಾನು ಅವರಿಗೆ ನೇರವಾಗಿ ಕೇಳಿದೆ, ನಿಮ್ಮ ಸೆಕ್ಯುಲರ್ ಪಾರ್ಟಿ ಅವ್ರ ಜೊತೆಯಲ್ಲಿ ಹೆಂಗೆ ಹೋಗ್ತಾ ಇದ್ರಿ? ಅವ್ರು ಆಮೇಲೆ ಈ ಕಾಂಗ್ರೆಸ್ದವ್ರನ್ನ ಮುಗಿಸ್ಬೇಕಂತ ಮಾಡಿರು. ಅವರು ಹೋಗಿ ಬಂದು ಈ ಸಿದ್ದರಾಮಯ್ಯ ಅವ್ರದ್ದೇ ನಡೀತದೆ. ಅದು ಏನೋ ನಂಗೆ ಗೊತ್ತಿಲ್ಲ. ಅವ್ರ ಹೆಸರು ನಾ ಹೇಳಿದೆ, ಅವ್ರದ್ದು ಇವ್ರದ್ದು ಹೆಸರು ಹೇಳಬೇಡಿ. ಮುಗಿಸ್ತಾರೆ ಅಂತಂದ್ರೆ ಯುದ್ಧದಲ್ಲಿ ಯಾರಾದರೂ ಒಬ್ಬರು ಮುಗಿತಾರೆ, ಇಲ್ಲ ನೀವು ಮುಗಿಬೇಕು ನಾವು ಮುಗಿಬೇಕು, ಅವಾಗೇ ವಿಜಯ ಸಾಧಿಸ್ಬೇಕಲ್ಲ. ಎಲೆಕ್ಷನ್ದಾಗ ಗೆಲ್ಲಬೇಕಾದ್ರೆ ಇಬ್ರು ನಿಲ್ತಾರೆ, 3 ನಿಂದಿರ್ತಾರೆ, 3ರಲ್ಲಿ ಒಬ್ಬರೇ ಗೆಲ್ಲ ತಾನೆ. ಅದಕ್ಕೆ ಈಗಂತೂ ಅವರು BJP ಅವರಿಬ್ಬರು ಒಂದಾಗಿದ್ದಾರೆ. ಈಗ ಮುದ್ದಾಡ್ತಾ ಇದ್ದಾರೆ. ಆಡಲಿ, ಆದರೆ ನನಗೆ ಈ ಗ್ಯಾರಂಟಿಗಳು, ಈ ಕೊಟ್ಟಂತ ಕೆಲಸ, ಕೊಟ್ಟಂತ ಬಜೆಟು ಇದು ನೋಡಿದ ಮೇಲೆ ನನಗನ್ನಿಸ್ತದೆ, ಈ ಸಾರಿ ಕರ್ನಾಟಕದಲ್ಲಿ ನಾವು 20 ಸೀಟ್ ಗೆಲ್ತೇವೆ ಅಂತ ಹೇಳಿ ನನಗೆ ನಂಬಿಕೆ ಹುಟ್ಟಿದೆ. 20 ಸೀಟ್. ಇದಕ್ಕೆ ನೀವು ಹೊಣೆ ಇರಬೇಕು. ಬರೇ ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟ, ಶಿವಕುಮಾರ್ ಅವ್ರು ಹೇಳಿದ್ರು, ಪರಮೇಶ್ವರ್ ಹೇಳಿದ್ರು, ಮುನಿಯಪ್ಪ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಅವ್ರು ಹೇಳಿದ್ರು ಅಂತಿಲ್ಲ. ನೀವು ಬುನಿಯಾದಿ, ನೀವು ಕೆಳ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ನೀವು ಕೆಲಸ ಮಾಡಲಿಲ್ಲ ಅಂದರೆ ಯಾರ ಕೈಲೇನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಜಯ, ನಮ್ಮ ವಿಜಯ ನಿಮ್ಮ ಮೇಲೆ ಅವಲಂಬಿಸಿದೆ ಹೊರತಾಗಿ ನಮ್ಮ ಮುಖಂಡರ ಮೇಲೆ ಅಲ್ಲ, ನಮ್ಮ ಮೇಲೆ ಅಲ್ಲ. ನಾವು ಹಿಂಗೆ ಭಾಷಣ ಮಾಡ್ಬೋದು, ಮನೆಗೆ ಹೋಗ್ಬೋದು, ಜಯ ಜಯಕಾರ ನೀವು ಹೇಳ್ಬೋದು, ಆದರೆ ನಿಜವಾಗಿ ಶಕ್ತಿ ತುಂಬತಕ್ಕಂಥ ಜನ ನೀವು. ಅದಕ್ಕೆ ನೀವು ದಯವಿಟ್ಟು ಒಕ್ಕಟ್ಟಾಗಿ ಈ ಸಾರಿ ಮಂಗಳೂರಿನಲ್ಲಿ, ಉಡುಪಿನಲ್ಲಿ, ಚಿಕ್ಕಮಗಳೂರಿನಲ್ಲಿ ಶಕ್ತಿಯನ್ನ ಪ್ರದರ್ಶನ ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಹೆಚ್ಚಿನ ಸೀಟನ್ನು ತರ್ತಕ್ಕಂಥದ್ದು ಮಾಡಿ. ಇವತ್ತು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರಾ ಮೊದಲು ಮಾಡಿದ್ರು, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಮಾಡಿದ್ರು, ಈಗ ಮಣಿಪುರಿಂದ ಬೊಂಬೈವರೆಗೆ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಏನು ತನ್ನ ಮನೆಗೋಸ್ಕರ? ಅಥವಾ ಅವ್ರೇನು ಪ್ರಧಾನಮಂತ್ರಿ ಆಗಬೇಕು, ನಾ ಮುಂದೆ ದೊಡ್ಡ ಹುದ್ದೆಗೆ ಹೋಗ್ಬೇಕಂತ ಮಾಡಿ ದೇಶದಲ್ಲಿ ಇರ್ತಕ್ಕಂಥ ಜನರನ್ನ ಒಗ್ಗೂಡಿಸ್ಬೇಕು, ಎಲ್ಲ ಧರ್ಮದ ಜನರಿಗೆ ಒಂದು ಕಡೆ ಸೇರಿಸಿ ಏನು ನಮ್ಮ ಸಂವಿಧಾನ ಹೇಳಿದೆ ಆ ಸಂವಿಧಾನ ಪ್ರಕಾರ ನಾವು ನಡ್ಕೊಳ್ಬೇಕು, ಪ್ರಜಾಪ್ರಭುತ್ವ ಉಳಿಬೇಕು. ಇದೇ ಅವ್ರ ಗುರಿ ಇದೆ, ಮತ್ತೇನೂ ಇಲ್ಲ. ಆದರೆ ಮೋದಿ ಅವರಿಗೂ ಗೇಲಿ ಮಾಡಿದ್ರು. ये घराने वाले लोग अपने आप को बड़ा समझते हैं. मैं एक ಬ್ಯಾಕ್ವರ್ಡ್ का आदमी हूँ. ಹೌದಪ್ಪ, ನೀ ಬ್ಯಾಕ್ವರ್ಡ್ ಇದ್ದಿ, ನಾವೆಲ್ಲ ಶೆಡ್ಯೂಲ್ ಕಾಸ್ಟು ಬ್ಯಾಕ್ವರ್ಡೇ ಇದ್ದೇವೆ. ನಾವೇನು ಏನು ಟಾಟಾ ಬಿರ್ಲಾಗಳಿದ್ದೇವ? ಅಥವಾ ಅತಿ ಉನ್ನತ ಜಾಗದಲ್ಲಿ ಹುಟ್ಟಿ ಬಂದು ನಾವು ಅಧಿಕಾರಕ್ಕೆ ಬಂದಿದ್ದೇವ? ನಾವು ಕಷ್ಟಪಟ್ಟೆ ಗದ್ದಿಗೆ ಏರಿದ್ದೇವೆ. ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಬಲದಿಂದ
ನೀವು ಬಲ ಕೊಡದೆ ಹೋಗಿದ್ರೆ ನಾವು ಎಲ್ಲಿ ಇರ್ತಿರ್ಲಿಲ್ಲ. ಹಾಗೆ ಇವತ್ತು ರಾಹುಲ್ ಗಾಂಧಿಯವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಸಹಿಸದೆ ಮೋದಿಯವರು ಎಲ್ಲಿ ಹೋದಲ್ಲಿ ಸೋನಿಯಾ ಗಾಂಧಿಗೆ ಬೈಯೋದು, ರಾಹುಲ್ ಗಾಂಧಿಗೆ ಬೈಯೋದು, ಕಾಂಗ್ರೆಸ್ಗೆ ಬೈಯೋದು. ಯಾಕಪ್ಪ ಕಾಂಗ್ರೆಸ್ ಜೀರೋ ಹೇ, ಮತ್ತು ಕಾಂಗ್ರೆಸ್ಗೆ ಯಾಕೆ ಬೈತಪ್ಪ ಜೀರೋ ಇದ್ದವರಿಗೆ? ರಾಹುಲ್ ಗಾಂಧಿ ಕುಚ್ ನೈ ಹೇ, ರಾಹುಲ್ ಗಾಂಧಿ ಕುಚ್ ನೈ ಅಂತ ಹೇಳ್ತಿ, ದಿನ ಎದ್ದು ರಾಹುಲ್ ಗಾಂಧಿಗೆ ಯಾಕೆ ಬೈತೀಯ, ಸೋನಿಯಾ ಗಾಂಧಿಗೆ ಯಾಕೆ ಹೇಳ್ತೀಯ? ಅಂದ್ರೆ ನಮ್ಮಲ್ಲಿ ಶಕ್ತಿ ಇದೆ, ಅದನ್ನ ನೀವು ಸಹಿಸೋದಿಲ್ಲ, ಅದಕ್ಕಾಗಿ ನೀವು ನಮ್ಮ ಹೆಸರು ಪದೇ ಪದೇ ಹೇಳ್ತೀರಿ. ನಮಗೆ ಪೂರ್ತಿ ಮುಗಿಸ್ಬೇಕು ಅಂತ ಹೇಳಿ ಹೊಂಟಿದ್ದಾರೆ.